ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೋಟ್. ಜೀವನದಲ್ಲಿ ವಿಶ್ವಾಸ ಅನ್ನೋದಿದ್ದರೆ ಏನನ್ನು ಬೇಕಾದರೂ ಸಾಧಿಸ್ಬೋದು. ಎರಡು ಕೈಗಳಿಲ್ಲ ಅಂದರೂ ಕೂಡ, ಎರಡು ಕಾಲಿಲ್ಲ ಅಂದರೂ ಕೂಡ, ಅಂಗವೈಕಲ್ಯ ನಮ್ಮ ಜೀವನಕ್ಕೆ ವೈಕಲ್ಯ ಆಗಲ್ಲ ಅನ್ನುವಂಥದ್ದನ್ನು ಸಾಧಿಸಿ ತೋರಿಸಿದಂಥವರು ರಿಯಲ್ ಲೈಫ್ನ ಹೀರೋ ವಿಶ್ವಾಸ್ ಅವರು. ಅವರೀಗ ಒಂದು ಸಿನಿಮಾ ಮೂಲಕ ತೆರೆ ಮೇಲೆ ಬರ್ತಾ ಇದ್ದಾರೆ. ಕನ್ನಡ ಚಲನಚಿತ್ರರಂಗದಲ್ಲಿ ಇದೊಂದು ವಿಶೇಷ ಪ್ರಯತ್ನ. ನಾಯಕ ನಟನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಮೊದಲೇದಾಗಿ ಅರಬ್ಬಿ ಸಮುದ್ರದ ಮೂಲಕ ನಾಯಕ ನಟನಾಗಿ ತೆರೆ ಮೇಲೆ ಬರ್ತಾ ಇದ್ದಾರೆ. ಹೇಗಿದೆ ಸರ್ ಈ ಅನುಭವ? ಹೇಗೆ ಅನಿಸ್ತಾ ಇದೆ ನಿಮಗೆ? ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಈ ಥರ ಒಂದು ಆಪರ್ಚುನಿಟಿ ನಂಗೆ ಸಿಕ್ಕಿದ್ದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅರಬ್ಬಿ ಸಮುದ್ರದಿಂದ ಕಾಣ್ತಿದ್ದೀನಿ ತೆರೆ ಮೇಲೆ ಅಂತಂದರೆ, ನಾನೊಬ್ಬ ಸ್ಪೋರ್ಟ್ಸ್ ಪರ್ಸನ್, ಅದರಲ್ಲೂ ಸ್ವಿಮ್ಮರ್ ಕೂಡ. ಸ್ವಿಮ್ಮಿಂಗ್ ಒಂದು ಮೈಂಡ್ಸೆಟ್ಟಲ್ಲಿ ನನ್ನ ಒಂದು ಡೇ ಸ್ಟಾರ್ಟ್ ಆಗುತ್ತೆ ದಿನಾಗ್ಲೂ. ಈ ಒಂದು ಸಿನಿಮಾಗೆ ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿರೋದು ನನ್ನ ಸೌಭಾಗ್ಯ. ಅವಕಾಶ ಮಾಡಿಕೊಟ್ಟಿರೋ ಡೈರೆಕ್ಟರ್ಗೆ, ರಾಜ್ಕುಮಾರ್ ಅವ್ರಿಗೆ ಮತ್ತು ಚೇತನ್ ಅವ್ರಿಗೆ ನಾನು ಚಿರಋಣಿಯಾಗಿರ್ತೀನಿ. ಈ ಥರ ಒಂದು ಹಲವಾರು ಪ್ರತಿಭೆಗಳು ಹುಟ್ಕೊಳ್ಳಿ ಈ ಒಂದು ಸಿನಿಮಾದ ಮುಖಾಂತರ ಅನ್ನೋದನ್ನು ನಾನು ಬಯಸೋಕ್ಕೆ ಇಷ್ಟಪಡ್ತೀನಿ. ನೂರಾರು ಕತೆ, ನೂರಾರು ಸಿನಿಮಾಗಳು ನೋಡಿರ್ತೀರ ನೀವಾಗಿ ಈಗಾಗಲೇ. ನಮ್ಮ ಒಂದು ಈ ಒಂದು ಆಕಾರನ ಸೆಂಟಿಮೆಂಟ್ ಮುಖಾಂತರನೇ, ಲೈಕ್ ರೋಡ್ ಕ್ರಾಸ್ ಮಾಡಿಸೋದು ಅಥವಾ ದೇವಸ್ಥಾನದ ಮುಂದೆ ಒಂದು ಹೀರೋಯಿನ್ ಮನಸ್ಸಿಗೆ ಅವ್ರಿಗೆ ದುಡ್ಡು ಹಾಕೋದು, ಯಾವುದಾದ್ರೂ ಒಂದು ಸೆಂಟಿಮೆಂಟ್ ಕ್ರಿಯೇಟ್ ಮಾಡೋದಕ್ಕೇ ನಮ್ಮ ಒಂದು ಆಕಾರನ ಉಪಯೋಗಿಸ್ಕೊತಿದ್ರು. ಇದು ವಿಭಿನ್ನವಾದ ಕತೆ. ಈ ಒಂದು ಆಕಾರ ಏನು ಒಂದು 2.25 ಅವರ್ ಏನು ನೀವು ನೋಡ್ದಿರೋ ನಾಳೆ ದಿನ ಸಿನಿಮಾ ಥಿಯೇಟ್ರಲ್ಲಿ, ಯಾವುದೇ ರೀತಿ ಸೆಂಟಿಮೆಂಟ್ನ ಕ್ರಿಯೇಟ್ ಮಾಡೋಕ್ಕಂತೂ ತೋರಿಸಿಲ್ಲ. ನಾವು ಯಾರಿಗೂ ಏನು ಕಮ್ಮಿ ಇಲ್ಲ ಅನ್ನೋದನ್ನು ತೋರಿಸಿದ್ದಾರೆ. ಅವಕಾಶಗಳು ಕಲ್ಪಿಸ್ಕೊಟ್ರೆ ನಾವೇನು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಸರಿಯಾದ ವೇದಿಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇನ್ನು ವಿಶ್ವಾಸ್ ಅವರು ತಿಳಿದಿರುವ ಪ್ರಕಾರ ಸಾಕಷ್ಟು ಜನ ಗೊತ್ತಿರುತ್ತೆ, ಇನ್ನು ಕೆಲವರಿಗೆ ಗೊತ್ತಿರಲ್ಲ. 21 ನ್ಯಾಷನಲ್ ಅವಾರ್ಡ್ಸ್, ಹಾಗೆಯೇ 9 ಇಂಟರ್ನ್ಯಾಷನಲ್ ಅವಾರ್ಡ್ಸನ್ನು ಗೆದ್ದಿರುವಂಥವ್ರು, ಇನ್ನು ಹಲವು ಅವಾರ್ಡ್ಸ್ಗಳನ್ನು ಗೆದ್ದಿರುವಂಥವ್ರು. ಸೊ ಆ ನಿಟ್ಟಿನಲ್ಲಿ ಸರ್, ತಾವೊಬ್ಬರು ಸ್ವಿಮ್ಮರ್ ಆಗಿ ಅಂತಂದರೆ ಇದೆಲ್ಲ ವಿಶೇಷವಾದಂತಹ ಸಾಧನೆಗಳನ್ನು ಮಾಡಿದಂಥದ್ರ ಬಗ್ಗೆ ನಿಮ್ಮ ಬಾಯಲ್ಲಿ ಹೇಳೋದಾದರೆ ಏನು ಹೇಳಕ್ಕೆ ಬಯಸ್ತೀರಾ ಇದ್ರ ಬಗ್ಗೆ? ಆ್ಯಸ್ ಎ ಸ್ವಿಮ್ಮರ್ ಆಗಿ ನನ್ನ ಕೆರಿಯರ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು 2016ಇಂದ. 2015 ಫಸ್ಟ್ ನನ್ನ ನ್ಯಾಷನಲ್ಸ್ ಆಗುತ್ತೆ. ಫಸ್ಟ್ ನ್ಯಾಷನಲ್ಸಲ್ಲಿ ನನ್ನ ಒಂದು ಕಾಂಪಿಟೇಷನಲ್ಲಿ ನಾನು 3 ಬೆಳ್ಳಿ ಪದಕ ಗೆಲ್ತೀನಿ. 2016 ನನಗೆ ಒಂದು ಸಿಕ್ಕಿರೋ ಒಂದು ಆಪರ್ಚುನಿಟಿಗೆ ಮೈನಲ್ಲಿ ಸ್ಪೋರ್ಟ್ಸ್ ಅಂತ ಹೇಳೋದು ಅಂತಲ್ಲ, ಯಾವುದೇ ಒಂದು ವಿಷಯಕ್ಕೆ ಹೋದ್ರೂ ಫೈನಾನ್ಷಿಯಲಿ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ. ನನಗೆ ಒಂದು ಆಪರ್ಚುನಿಟಿ ಸಿಕ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಭಾಗವಹಿಸೋದು. ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡೋ ಒಂದು ಅವಕಾಶ ಕಲ್ಪಿಸ್ಕೊಟ್ರು ನನಗೆ ನಮ್ಮ ಕರ್ನಾಟಕದಿಂದ, ನಮ್ಮ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಅವರು. ಸೊ ಮೈನಲ್ಲಿ ಫೈನಾನ್ಷಿಯಲಿ ಅಂತ ಬಂದಾಗ ನನಗೆ ಸಪೋರ್ಟ್ ಮಾಡಿರೋ ಒಂದು ಆಸ್ಥಾ ಫೌಂಡೇಶನ್ ಅವರು ಆಗ್ಬೋದು, ಬುಕ್ ಮೈ ಶೋ ತಂಡದವ್ರದ್ದಾಗ್ಬೋದು, ನನಗೆ ಸಪೋರ್ಟ್ ಮಾಡಿ ನನ್ನ ಕಳಿಸ್ಕೊಟ್ರು. ನನ್ನ ಒಂದು ಹಾರ್ಡ್ ವರ್ಕಿಂದ ನನಗೆ ಆ ಟೈಮಲ್ಲಿ ನನಗೆ 2016 ಕೆನಡಾ ದೇಶಕ್ಕೆ ನಾನು ಹೋಗಿ 3 ಪದಕಗಳನ್ನ ಗೆದ್ದೆ ಅಲ್ಲಿ. ಸೊ ನೆಕ್ಸ್ಟ್ ಇಯರ್ ಕಮ್ ಬ್ಯಾಕ್ ಟು ಜರ್ಮನಿಗೆ ಹೋದೆ. ನೆಕ್ಸ್ಟ್ ಇಯರ್ ತಿರ್ಗಾ ಅಗೇನ್ ಜರ್ಮನಿಗೆ ಹೋದೆ. ಈ ರೀತಿ ನೆಕ್ಸ್ಟ್ ನನ್ನ ಒಂದು ಹಂತವಾಗಿ ಒಂದು ಸ್ಪೋರ್ಟ್ಸ್ ಫೀಲ್ಡಲ್ಲಿ ನನ್ನ ಒಂದು ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ತಾ ಹೋದೆ. ಅದೇ ರೀತಿ ನನ್ನ ಒಂದು ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ತಾ ಹೋಗಿ ಓವರಾಲ್ ನಾನು ಈಗಾಗಲೇ 9 ಇಂಟರ್ನ್ಯಾಷನಲ್ ಮೆಡಲ್ ತೊಗೊಂಡಿದ್ದೀನಿ. ಆಮೇಲೆ 21+ ನ್ಯಾಷನಲ್ ಮೆಡಲ್ ತೊಗೊಂಡಿದ್ದೀನಿ. ಸೊ ನನ್ನ ಕೆರಿಯರ್ಗೆ ನನ್ನ ಸರ್ಕಾರ ನನ್ನನ್ನು ಪರ್ಸ್ನಲಾಗಿ ಗೌರವಿಸಿ ನ್ಯಾಷನಲ್ ರೋಲ್ ಮಾಡೆಲ್ ಅಂತ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಈ ಒಂದು ಚಾನಲ್ ಮುಖಾಂತರ ನಾನು ಇದನ್ನೆಲ್ಲ ಹೇಳ್ಕೊಳ್ಳೋದು ನನಗೆ ಹೆಮ್ಮೆ ಆಗುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್. ಇನ್ನು ಈ ಒಂದು ಏನು ಕೈಕಾಲು ಗಟ್ಟಿ ಇದ್ದರೂ ಕೂಡ, ದೇಹ ಸದೃಢವಾಗಿದ್ದರೂ ಕೂಡ, ಈ ಯಾವುದೇ ಒಂದು ರಂಗದಲ್ಲಿ ಕೂಡ ಸಾಧನೆ ಮಾಡೋದು ಅಷ್ಟು ಸುಲಭವಲ್ಲ. ಅದು ಕ್ರೀಡಾರಂಗ ಆಗಿರ್ಬೋದು, ಯಾವುದೇ ರಂಗ ಆಗಿರ್ಬೋದು. ಆ ನಿಟ್ಟಿನಲ್ಲಿ ತಾವು ತೆಗೆದುಕೊಂಡಂಥ, ಅಂದರೆ ತಮ್ಮ ಹಳೆಯ ಕಥೆಯನ್ನು ಒಮ್ಮೆ ಮೆಲುಕು ಹಾಕಿದರೆ, ಆ 10ನೇ ವಯಸ್ಸಿನಲ್ಲಿ ಏನು ಹೈಟೆನ್ಷನ್ ವೈರಿಂದ ಆದಂತಹ ಘಟನೆಯಿಂದ ಸರ್, ಆ ಬಳಿಕದ ಜರ್ನಿ ತುಂಬ ಕಷ್ಟಕರವಾದದ್ದು, ಅದನ್ನು ಅನುಭವಿಸಿದವರಿಗೆ ಮಾತ್ರ ತಿಳಿದಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಪೂರ್ತಿಯಾಗಿ ಅಲ್ಲ ಅಂದ್ರೂ ಸಿನಿಮಾ ಮೂಲಕ ಸಾಕಷ್ಟು ವಿಚಾರಗಳನ್ನು ನಾವು ಕಾಣ್ತೀವಿ ಅಥವಾ ನೋಡ್ತೀವಿ. ನಮ್ಮ ವೀಕ್ಷಕರು ಕೂಡ ಅದನ್ನು ನೋಡ್ತಾರೆ. ಬಟ್ ಒಂದು ಸಣ್ಣ ಅಂದರೆ ಒಂದು ಎಳೆಯಾಗಿ ಹೇಳೋದಾದರೆ ಏನನ್ನು ಅಂದರೆ, ಆ ಒಂದು ಬ್ಯಾಡ್ ಪೇಸಿಂದ ನೀವು ಟರ್ನ್ ಆಗಿ ಅದನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದ್ರ ಬಗ್ಗೆ ಹೇಳೋದಾದರೆ ಏನು ಹೇಳಕ್ಕೆ ಬಯಸ್ತೀರಾ? ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನನ್ನ ಒಂದು ಸ್ಕೂಲ್ ಲೈಫ್ ಬಗ್ಗೆ ಹೇಳೋದಾದರೆ, ಆಫ್ಟರ್ ಆಕ್ಸಿಡೆಂಟ್, ಬಿಫೋರ್ ಆಕ್ಸಿಡೆಂಟ್, PT ಪೀರಿಯಡ್ ಅಂತ ಇರುತ್ತಲ್ಲ, PT ಪೀರಿಯಡಲ್ಲಿ ನಾನೊಬ್ಬ ವಾಚ್ಮ್ಯಾನ್ ಆಗ್ತಿದ್ದೆ. ಯಾವ ರೀತಿ ಅನ್ನೋದಾದರೆ, ನನ್ನ ಸ್ನೇಹಿತರದ್ದೆಲ್ಲ ಬ್ಯಾಗ್ನೆಲ್ಲ ನಾನು
ಸೇವ್ ಮಾಡಿಟ್ಕೊಂಡು ಒಂದು ಕಡೆ ಪರ್ಸ್ನಲ್ ಆಗಿ ಅದನ್ನು ನೋಡಿಕೊಂಡು ಆ ರೀತಿ ನಾನು ಸ್ಟ್ರಕ್ ಆಗ್ಬಿಡ್ತಿದ್ದೆ ಪಿ ಟಿ ಪೀರಿಯಡಲ್ಲಿ ಸ್ಕೂಲ್ ಲೈಫಲ್ಲಿ. ಬಿಫೋರ್ ಆಕ್ಸಿಡೆಂಟು ಪಿ ಟಿ ಪೀರಿಯಡಲ್ಲಿ ಫಸ್ಟ್ ಬೆಲ್ ಹೊಡೆದಿದ ತಕ್ಷಣ ನಾನೇ ಫಸ್ಟ್ ಟೀಚರ್ ಇಡ್ತಿದ್ದೆ, ಮತ್ತು ಪಿ ಟಿ ಪೀರಿಯಡ್ ಮುಗಿದ್ರು ಲಾಸ್ಟಲ್ಲಿ ನಾನು ಒಳಗೆ ಬರ್ತಿದ್ದೆ ಕ್ಲಾಸಿಗೆ. ಈ ರೀತಿ ನನ್ನ ಒಂದು ಬಾಡಿ ಅಡಾಪ್ಟ್ ಆಗ್ಬಿಟ್ಟಿತ್ತು ಸ್ಪೋರ್ಟ್ಸಿಗೆ. ನನಗೆ ಅದು ಗೊತ್ತಿಲ್ಲ, ಈ ಒಂದು ಜರ್ನಿ ಆಫ್ಟರ್ ಆಕ್ಸಿಡೆಂಟು ಕಂಪ್ಲೀಟ್ ನಾನು ಮೆಂಟಲಿ ಎಜುಕೇಷನ್ ಮೇಲೆ ನಾನು ಡಿಪೆಂಡ್ ಆದವನು. ಎಜುಕೇಷನಲ್ಲಿ ಏನಾನ ಒಂದು ಒಳ್ಳೆ ಪೊಸಿಷನಿಗೆ ಬಂದರೆ ಸರ್ಕಾರ ಗುರುತಿಸಿ ಒಂದು ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಭಾಳನೇ ಹಾರ್ಡ್ ವರ್ಕ್ ಮಾಡಿ ನನ್ನ ಒಂದು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡೆ. ಭಾಳನೇ ಕಷ್ಟ ಆಗ್ತಿತ್ತು. ನನ್ನ ಜೂನಿಯರ್ಸು ನಾನು ಹೇಳೋದನ್ನು ಬರೆದು ಎಕ್ಸಾಮ್ಸ್ ಎಲ್ಲ ನಾನು ಕಂಪ್ಲೀಟ್ ಮಾಡಿಕೊಂಡೆ. ಸೊ ಈ ಒಂದು ಸಂದರ್ಭದಲ್ಲಿ ಭಾಳನೇ ಚಾಲೆಂಜಸ್ ಇರುತ್ತೆ. ಸ್ಕೂಲು ಕಾಲೇಜಸ್ ಅಂತ ಹೇಳಿದ್ರೆ 8 ಅವರು 7 ಅವರು 4 ಅವರು ಏನೇ ಆದ್ರೂ ರೆಸ್ಟ್ ರೂಮ್ಗೆ ಹೋಗೋದಿರುತ್ತೆ, ಲಂಚ್ ಅವರ್ ಇರುತ್ತೆ, ಎಲ್ಲೆಲ್ಲ ಹೋಗಬೇಕು ಬರಬೇಕು, ಅಸೈನ್ಮೆಂಟ್ಸ್ ಇರುತ್ತೆ, ಎಲ್ಲ ದೊಡ್ಡ ವಿಷಯನೇ. ಎಲ್ಲ ಚಾಲೆಂಜಿಂಗಾಗಿ ನಾನು ತೊಗೊಂಡು ನನ್ನ ಒಂದು ಜರ್ನಿನ ಬಿಕಾಮ್ ಗ್ರ್ಯಾಜುಯೇಷನ್ ಆಗಿ ನಾನು ಮುಗಿಸ್ಕೊಂಡ್ರು ನನಗೆ ಯಾವುದೇ ರೀತಿ ಜಾಬ್ ಸಿಗಲಿಲ್ಲ. ಯಾಕೆ ಜಾಬ್ ಸಿಗಲಿಲ್ಲ ಅನ್ನೋದು ಹೇಳೋದು ಬಂದರೆ, ಇವಾಗಿರೋಷ್ಟು ಟೆಕ್ನಾಲಜಿ, ಇವಾಗಿರೋಷ್ಟು ಪ್ರೆಸೆಂಟ್ ಇರೋಷ್ಟು ಮೀಡಿಯಾ ಸಪೋರ್ಟ್ ಏನೂ ಇರಲಿಲ್ಲ. ಆಗ ನನ್ನ ಒಂದು ಎಜುಕೇಷನ್ಸ್ ಎಲ್ಲ ನಾನು ಕಂಪ್ಲೀಟ್ ಆಗಿದ್ದು 2012ಅಲ್ಲಿ. ಮೆಂಟಲಿ ಡಿಸ್ಟರ್ಬ್ ಆಗಿದ್ದೆ. ನನ್ನ ಆಕ್ಸಿಡೆಂಟ್ ಬಗ್ಗೆ ನೀವು ಕಂಪ್ಲೀಟಾಗಿ ನೀವು ತಿಳ್ಕೊಬೇಕಂದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ, ನನ್ನ ಒಂದು ಆಕ್ಸಿಡೆಂಟ್ ಬಗ್ಗೆ ನೀವು ಕಂಪ್ಲೀಟಾಗಿ ಗೊತ್ತಾಗುತ್ತೆ. ನನ್ನ ಒಂದು ಆಕ್ಸಿಡೆಂಟಲ್ಲಿ ಅದೇ ದಿನ ನನ್ನ ತಂದೆನ ಕಳ್ಕೊತೀನಿ, ನಾನು ಓದ್ತಿರ್ಬೇಕಾದ್ರೆ ನನ್ನ ತಾಯಿನ ಕಳ್ಕೊತೀನಿ, ಬೆನ್ನೆಲುಬಾಗಿ ಇಬ್ಬರು ಇದ್ದವ್ರು ಯಾರೂ ಇಲ್ದಿರ ಒಂದು ಪರಿಸ್ಥಿತಿ. ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಜಾಬ್ ಇಲ್ದಿರ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ಏನು ಮಾಡೋಕ್ಕೆ ಸಾಧ್ಯ? ಅಪ್ಪ ನೋಡಿದ್ರೆ ವಿಶ್ವಾಸ ಅಂತ ಹೆಸರಿಟ್ಟಿದ್ದಾರೆ. ಎಷ್ಟು ಸಲ ಸೂಸೈಡ್ ಮಾಡ್ಕೊಳ್ಳೋಣ, ಎಷ್ಟು ಸಲ ಸತ್ತೋಗೋಣ, ಯಾರಿಗೋಸ್ಕರ ಬದುಕೋಣ? ಸೊ ಈ ಥರ ಅದೆಲ್ಲ ನಾನು ಮನಸ್ಸಿಗೆ ಹಾಕ್ಕೊಂಡು ಮೆಂಟಲಿ ಡಿಸ್ಟರ್ಬ್ ಆಗಿ ಟ್ರಕ್ ಆಗೋಗಿದ್ದೆ. ಮೆಂಟಲಿ ನಾನು ಹೊರಗೆ ಬರಬೇಕು ಅನ್ನೋ ಒಂದು ದೃಢ ನಿರ್ಧಾರ ತಗೊಂಡು ನಾನು ಸ್ಪೋರ್ಟ್ಸ್ ಫೀಲ್ಡ್ನ ಸೆಲೆಕ್ಟ್ ಮಾಡಿಕೊಂಡೆ. ಸ್ಪೋರ್ಟ್ಸ್ ಅವತ್ತಿನ ಪಿ ಟಿ ಪೀರಿಯಡಲ್ಲಿ ನಾನು ವಾಚ್ಮ್ಯಾನ್ ಆಗಿದ್ದೋನು. ಆ ಒಂದು ಸ್ಪೋರ್ಟ್ಸ್ ನನ್ನ ಇವತ್ತಿನ ದಿನ ಬೇರೆ ಬೇರೆ ಹಂತವಾಗಿ ನನ್ನ ಬೆಳೆಸಲಿಕ್ಕೆ ಅವಕಾಶ ಮಾಡಿಕೊಡ್ತು. ಬೆಳಗ್ಗೆ ಬೇಗ ಎದ್ದೇಳೋದು ಉತ್ತಮ, ಬೇಗ ಎದ್ದು ನಮ್ಮ ಒಂದು ಆ್ಯಕ್ಟಿವಿಟೀಸ್ ಏನಿದೆಯೋ ಅದನ್ನು ಮುಗಿಸ್ಕೊಳ್ಳೋದು ಉತ್ತಮ, ಎಂಗೇಜ್ ಆಗಿರೋದು ಉತ್ತಮ, ನೆಗೆಟಿವ್ ಥಾಟ್ಸ್ ಬರೋಲ್ಲ, ಪಾಸಿಟಿವ್ ಆಗಿರಬೇಕು ಅಂತ ಹೇಳಿದ್ರೆ ಈ ರೀತಿ ಬೇಗ ಎದ್ದೇಳೋದು, ನಮ್ಮ ಆ್ಯಕ್ಟಿವಿಟೀಸಲ್ಲಿ ನಾವು ಮುಂದುವರಿಸೋದು, ಮತ್ತು ಏನೋ ಮಾಡ್ತಿದ್ದೀವಿ ಕೆಲಸ ಅದನ್ನು ಮನಸ್ಫೂರ್ತಿಯಾಗಿ ಶ್ರದ್ಧೆಯಿಂದ ಮಾಡಿದ್ರೆ ಇದೇ ರೀತಿ ಬೆಳೀಬೋದು ಅನ್ನೋದನ್ನು ನಾನು ಇಷ್ಟಪಡ್ತೀನಿ. ನಮ್ಮ ತಂದೆ ತಾಯಿ ಆಶೀರ್ವಾದ ಇದೆ ಅನ್ನೋದನ್ನು ನಾನು ಈ ಒಂದು ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಸ್ ಸರ್, ಇನ್ನು ತಮ್ಮ ಈ ಒಂದು ದೃಢ ಸಂಕಲ್ಪ ಇರ್ಬೋದು, ಆ ವಿಶ್ವಾಸ ಇರ್ಬೋದು, ಹಾರ್ಡ್ ವರ್ಕ್ ಇರ್ಬೋದು, ಅದರಿಂದನೇ ತಾವು ಈಗ ಕೋಟ್ಯಾಂತರ ಜನರಿಗೆ ಒಂದು ಆಶಾಕಿರಣವಾಗಿ ಒಂದು ಸ್ಫೂರ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಅಂದರೆ ಇಂದಿನ ದಿನಗಳ ಬಗ್ಗೆ ಅಂದರೆ ಬೇಸರವನ್ನು ಪಟ್ಕೊಳ್ಳದೆ ಖುಷಿಯಾಗಿರಿ ಅಂತ ಹೇಳ್ತಾ, ಹಾಗೆಯೇ ಈ ಸಿನಿಮಾದಲ್ಲಿ ತಮಗೆ ಅಂದರೆ ಈ ಒಂದು ತಾವು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ತಮ್ಮ ಬಗ್ಗೆನೇ ಸಿನಿಮಾ ಮಾಡ್ತೀನಿ ಅಂತ ರಾಜ್ಕುಮಾರ್ ಅವರು ಡೈರೆಕ್ಟರ್ ಮೊದಲನೇ ಬಾರಿಗೆ ತಮ್ಮನ್ನು ಅಪ್ರೋಚ್ ಮಾಡಿದಾಗ ಹೇಗೆ ಅನ್ನಿಸ್ತು? ಆಮೇಲೆ ಓವರಾಲ್ ಚಿತ್ರೀಕರಣದ ಅನುಭವ ಹೇಳೋದಾದರೆ. ರಾಜ್ಕುಮಾರ್ ಅವರು ನನ್ನ ಒಂದು ಲೈಫ್ಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ಆ್ಯಸ್ ಎ ಡೈರೆಕ್ಟರ್ ಆಗಿ. ಅವ್ರು ನನ್ನ ಸ್ನೇಹಿತನೇ. ಫಸ್ಟ್ ಆಫ್ ಆಲ್ ಹೇಳಬೇಕಾದ್ರೆ ಆಲ್ಮೋಸ್ಟ್ ಒಂದು 5-6 ವರ್ಷದಿಂದ ನಾವಿಬ್ಬರು ಜೊತೆಲೇ ಇದ್ದೀವಿ. ತುಂಬಾ ಹಲವಾರು ಚಾಲೆಂಜಸ್ ಇದೆ ಅವ್ರ ಲೈಫಲ್ಲೂ. ಊರು ಬಿಟ್ಟು ಊರು ಬಂದಿದ್ದಾರೆ. ಬೆಂಗಳೂರಲ್ಲಿ ಜೀವನ ಮಾಡಬೇಕಂದ್ರೆ ಸುಲಭ ಅಲ್ಲ. 2 ಮಕ್ಕಳು, ವರ್ಷ ಅಡ್ಮಿಷನ್ಸು, ತುಂಬ ಚಾಲೆಂಜಸ್ ಇದೆ. ಅವ್ರು ತಲೆಗೆ ಹಾಕ್ಕೊಂಡ್ರು ಮಾಡಿದ್ರೆ ನಿಮ್ಮದೊಂದು ಸಿನಿಮಾ ಮಾಡಬೇಕು, ಚಾಲೆಂಜಿಂಗಾಗಿ ನಾನು ತೊಗೊಂಡಿದ್ದೀನಿ ಅಂತ. ಚೇತನ್ ಅನ್ನೋರು ಪ್ರೊಡ್ಯೂಸರಾಗಿ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಅದರಿಂದ ದೊಡ್ಡ ಸ್ಟೋರಿ ಇದೆ. ಕತೆ ಕೇಳ್ತಾರೆ, ಮನೆ ತನಕ ಬರ್ತಾರೆ, ಅವಾರ್ಡ್ಸ್ ಎಲ್ಲ ನೋಡ್ತಾರೆ, ವಾವ್ ಸೂಪರ್ ಅಂತಾರೆ, ಬೆಂತಾಡ್ತಾರೆ, ನಾನು ಹೇಳ್ತೀನಪ್ಪ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿದ್ರೆ ನಮ್ಮ ಡೈರೆಕ್ಟರ್ ರಾಜ್ಕುಮಾರ್ ಅವರಿಗೆ ಯಾವುದೇ ರೀತಿ ಅವ್ರ ಕಡೆಯಿಂದ ಪ್ರೋತ್ಸಾಹ ಸಿಗೋಲ್ಲ. ಮಾಡ್ತೀನಿ ಅಂತ ಡಿಸಿಷನ್ ನಿರ್ಧಾರ ತೊಗೊಂಡು ಮುಂದೆ ಬಂದಿದ್ದವ್ರು ಯಾರೂ ಇರಲಿಲ್ಲ. ಏನೋ ನಮ್ಮ ಅದೃಷ್ಟ ಚೇತನ್ ಸರ್ ನಮಗೆ ಅವಕಾಶ ಮಾಡಿಕೊಟ್ಟಿದ್ದು. ಈ ಒಂದು ಸಿನಿಮಾ ಬಗ್ಗೆ ಹೇಳೋದು ಬಂದರೆ, ಆ್ಯಕ್ಟಿಂಗ್ ಅನ್ನೋದಂತೂ ನನಗೆ ದೇವರಣೆ ಗೊತ್ತಿಲ್ಲ. ತುಂಬಾ ಉಗಿಸ್ಕೊಂಡಿದ್ದೀನಿ, ತುಂಬಾ ಹಾರ್ಡ್ ವರ್ಕ್ ಮಾಡಿ ಕಲ್ತ್ಕೊಂಡಿದ್ದೀನಿ. ಫ್ರಂಟ್ ಆಫ್ ದ ಕ್ಯಾಮ್ರಾ ನೀನು ಮಖದಲ್ಲಿ ಎಕ್ಸ್ಪ್ರೆಷನ್ ನಗು ಅಂತಾರೆ, ಮಖದಲ್ಲಿ ಎಕ್ಸ್ಪ್ರೆಷನ್ ಅಳು ಅಂತಾರೆ, ಆಕಾರ ತೋರಿಸ್ತಿಲ್ಲ ಮಖ ಮಾತ್ರ ತೋರಿಸ್ತಿದ್ದೀವಿ ಅಂತಾರೆ. ಆಕಾರ ತೋರಿಸಿ ಸಿಂಪತಿ ಗೆದ್ದಿಲ್ಲ ಸಿನಿಮಾ ಇದು. ಅದೇ ರೀತಿ ನಮ್ಮ ಕ್ಯಾಮ್ರಾಮ್ಯಾನ್ ಆದ ಆನಂದ್ ದಿನ್ವಾರ್ ಅವರು ತುಂಬ ನನ್ನನ್ನು ಸ್ಪೆಷಲಾಗಿ ತೋರಿಸಿದ್ದಾರೆ. ತುಂಬಾ ಚಾಲೆಂಜಸ್ ಇದೆ ಸರ್. ಸಿನಿಮಾ ಮಾಡಬೇಕಾದ್ರೂ ಅಷ್ಟೇ ಹಂತವಾಗಿ ನಾನು ಕಲಿತಾ ಹೋಗ್ತಿದ್ದೆ. ಕೋವಿಡ್ ಬಂದು ನಿಂತೋಯ್ತು ಸಿನಿಮಾ. ಇನ್ನೇನು ಅಷ್ಟೇ ಬಿಡಿ ಮುಗೀತು ಅನ್ನೋಷ್ಟೊಳಗೆ ಈ ಬಾಡಿ ಸ್ಟ್ರಕ್ಚರ್ನ ಮೈಂಟೈನ್ ಮಾಡಬೇಕು, ಹೇರ್ ಕಟಿಂಗ್ ಮಾಡಿದರೆ ಇರ್ಕೋಬೇಕು. ಎಲ್ಲೇ ಆಲ್ಮೋಸ್ಟ್ 1.25 ವರ್ಷ ಶೂಟಿಂಗ್ ಅವಕಾಶನೇ ಇಲ್ದಿರೋ ಪರಿಸ್ಥಿತಿ. ಸ್ವಿಮ್ಮಿಂಗ್ ಪೂಲ್ ಕ್ಲೋಸು, ಎಲ್ಲ ಕ್ಲೋಸು, ಮತ್ತು ಬಾಡಿ ಫಿಟ್ನೆಸ್ ಮೇಂಟೈನ್ ಮಾಡಬೇಕು. ಎಲ್ಲ ಭಾಳನೇ ಕಷ್ಟಪಟ್ಟು ಸಿನಿಮಾ ಫೈನಲಿ ಒಂದು ಒಳ್ಳೆ ಹಂತಕ್ಕೆ ಬಂದು ನಿಂತಿದೆ ಇವತ್ತಿನ ದಿನ. ಈ ಸಮ್ಮರ್ ಮುಗಿಯೋಷ್ಟೊಳಗೆ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ.
ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಇನ್ನು ನಿಮ್ಮ ಈ ಸಾಕಷ್ಟು ನೀವು ಸಾಧನೆಯನ್ನು ಮಾಡಿದರೆ ನಿಮ್ಮ ಸಾಧನೆ ಎಷ್ಟೋ ಜನಕ್ಕೆ ಕನಸು. ಯಾಕೆಂದರೆ ಅಷ್ಟು ಕನಸು ಕಾಣ್ಬೋದು, ಸಾಧನೆ ಮಾಡೋದು ತುಂಬ ಕಷ್ಟ. ಆ ನಿಟ್ಟಿನಲ್ಲಿ ಈ ಸಿನಿಮಾ ರಂಗದಲ್ಲಿ ಕೂಡ ತಾವು ಸಾಕಷ್ಟು ಯಶಸ್ಸನ್ನು ಗಳಿಸಲಿ ಅಂತ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಸರ್. ಎಸ್ ವೀಕ್ಷಕರೇ, ಇದಿಷ್ಟು ವಿಶ್ವಾಸ್ ಅವರ ಜೊತೆಗಿನ ಮಾತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಜಯ್ ಲೈಗೋಡ್, ಬೆಂಗಳೂರು.